ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೀಕೆಂಡ್, ಸೊ ನಾವು ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಬ್ಯಾಂಗ್ಳೂರಲ್ಲಿ ಬಿಗ್ ಬ್ಯಾನಿಯನ್ ವಿನ್ಯಾರ್ಡ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಗ್ರೇಪ್ಸ್ ಫಾರ್ಮ್ ಇರುತ್ತೆ ಮತ್ತು ಫ್ರಮ್ ಸ್ಕ್ರ್ಯಾಚ್ ಟು ಬಾಟಲ್ ಹೇಗೆ ವೈನ್ನ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನೆಲ್ಲ ಅಲ್ಲಿ ತೋರಿಸ್ತಾರೆ. ಸೊ ನಾವು ಯಾಕೆ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬಾರ್ದು ಅಂತ ಅಂದ್ಕೊಂಡು ಇವತ್ತು ಹೊರಟಿದ್ದೀವಿ, ವೀಕೆಂಡ್ ಆಗಿರೋದ್ರಿಂದ. ಸೊ ಅಲ್ಲೆಲ್ಲ ಮಾಡ್ತಾರೆ ವೈನ್ನ ಫ್ರಮ್ ಸ್ಕ್ರ್ಯಾಚ್ ಟು ಬಾಟಲ್ನ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್ಡ್. ಮಾಡಿ ಮಸ್ತಿ ಶುರುವಾಗಿದೆ ಮಿರ್ಚಿನಲ್ಲಿ. ನಾನು ನಿಮ್ಮ ಮಿರ್ಚಿ ಆರ್ಜೆ ಮಾಹಿ. ಸಖತ್. ಸೊ ಇದು ಎಂಟ್ರೆನ್ಸ್ ಬಿಗ್ ಬ್ಯಾನಿಯನ್ ಅಂತ. ನಾವು ಕಾರ್ನ ಪಾರ್ಕ್ ಮಾಡಿ ಬಂದರೆ ಇಲ್ಲಿ ಎಂಟ್ರೆನ್ಸ್ ಇರುತ್ತೆ. ಸೊ ಇಲ್ಲಿ ಸೆಕ್ಯೂರಿಟೀಸ್ ಇರ್ತಾರೆ. ಇಲ್ಲಿ ನಾವು ನಮ್ಮ ನೇಮ್ನ ಎಂಟ್ರಿ ಮಾಡಿಸ್ಬೇಕು. ಸೊ ಎಂಟ್ರಿ ಮಾಡಿಸಿ ನಾವು ಇಲ್ಲೇ ಎಂಟ್ರಿ ಮಾಡಿಸ್ಬಿಟ್ಟು ನಾವು ಒಳಗಡೆ ಹೋಗಬೇಕು. ಎಂಟ್ರೆನ್ಸಲ್ಲಿ ಹಿಂಗೆ ಒಳಗಡೆ ಹೋದರೆ ಒಂದು ಬ್ಯೂಟಿಫುಲ್ ಆ್ಯಂಬಿಯನ್ಸ್ ಇದೆ ಇಲ್ಲಿ ವಿನ್ಯಾರ್ಡ್ದು. ಇದು ರೆಸಾರ್ಟ್ ಕೂಡ ಹೌದು. ನೀವು ಏನಾದರೂ ಸ್ಟೇ ಮಾಡಬೇಕು ಇಲ್ಲೇ ಅಂದರೆ ನೀವು ರೂಮ್ಸ್ ಕೂಡ ಬುಕ್ ಮಾಡ್ಕೋಬೋದು ಇಲ್ಲಿ. ನಾವು ಜಸ್ಟ್ ನೋಡ್ಕೊಬರೋಣ ಗ್ರೇಪ್ ಫಾರ್ಮ್ನ ಅಂತ ಹೋಗಿದ್ದಿದ್ದು. ಸೊ ನಾವು ಬರೀ ಗ್ರೇಪ್ ಫಾರ್ಮ್ ನೋಡೋದು ಮತ್ತು ವೈನ್ ಟೇಸ್ಟಿಂಗ್, 6 ಟೈಪ್ಸ್ ಆಫ್ ವೈನ್ ಟೇಸ್ಟಿಂಗ್ ಕೂಡ ಕೊಡ್ತಾರೆ ಇಲ್ಲಿ ನಿಮಗೆ. ಅದಕ್ಕೆ ಸಪ್ರೇಟ್ ಪ್ಯಾಕೇಜ್ ಇದೆ. ನಾವು ಬುಕ್ ಮಾಡ್ಕೊಂಡಿದ್ದು 2 ಪ್ಯಾಕೇಜಸ್. ಒಂದು ಬಂದು ಬರೀ ಗ್ರೇಪ್ ಟೂರ್, ಇನ್ನೊಂದು ಪ್ಯಾಕೇಜ್ ಬಂದು 6 ಟೈಪ್ ಆಫ್ ವೈನ್ ಟೇಸ್ಟಿಂಗ್ ಕೂಡ ಇನ್ಕ್ಲೂಡ್ ಆಗಿರೋದು ಪ್ಯಾಕೇಜ್. 2 ಪ್ಯಾಕೇಜಸ್. ಅದರಲ್ಲಿ 1 ಪ್ಯಾಕೇಜ್ ಬರೀ ನಿಮಗೆ ಗ್ರೇಪ್ ಟೂರ್ಸ್, ಹೇಗೆ ಗ್ರೇಪ್ನ ತಗೊಂಡು ಹೇಗೆ ಪ್ಲಕ್ ಮಾಡಿ ಹೇಗೆ ಅದರಿಂದ ವೈನ್ನ ಪ್ರಿಪೇರ್ ಮಾಡ್ತಾರೆ ಅನ್ನೋದು 1 ಪ್ಯಾಕೇಜ್. ಅದರಲ್ಲಿ 450 ಕಾಸ್ಟ್ ಅದರದ್ದು. ಆ್ಯಂಡ್ ಇನ್ಕ್ಲೂಡಿಂಗ್ ನಿಮಗೆ ವೈನ್ ಟೇಸ್ಟ್ ಕೂಡ ಇನ್ಕ್ಲೂಡ್ ಆಗಬೇಕಂದ್ರೆ ಅದಕ್ಕೆ 1200 ಕಾಸ್ಟ್ ಇದೆ. ಸೊ ಅಲ್ಲಿ 6 ಟೈಪ್ ಆಫ್ ವೈನ್ ಟೇಸ್ಟಿಂಗ್ ಕೊಡ್ತಾರೆ ನಿಮಗೆ. ಸೊ ಫಸ್ಟ್ ಆ್ಯಕ್ಟಿವಿಟಿ ಬಂದು ವಿಡಿಯೋ ಪ್ಲೇ ಮಾಡ್ತಾರೆ. ಹೇಗೆ ಅದು ಈ ಬಿಗ್ ಬ್ಯಾನಿಯನ್ ವಿನ್ಯಾರ್ಡ್ ಅನ್ನೋದು ಹೇಗೆ ಕ್ರಿಯೇಟ್ ಆಯಿತು, ಹೇಗೆಲ್ಲ ಸ್ಟಾರ್ಟ್ ಮಾಡಿದ್ರು, ಮತ್ತು ಹೇಗೆಲ್ಲ ಪ್ರಿಪೇರ್ ಮಾಡ್ತಾರೆ ಇಲ್ಲಿ ಗ್ರೇಪ್ಸ್ನ, ಹೇಗೆ ಗ್ರೇಪ್ ಸೀಸನಲ್ಲಿ ಹೇಗೆ ಅದನ್ನೆಲ್ಲ ಕ್ರಷ್ ಮಾಡಿ ಹೇಗೆ ವೈನ್ನ ಪ್ರಿಪೇರ್ ಮಾಡ್ತಾರೆ ಫ್ರಮ್ ಫಾರ್ಮಿಂದ ಬಾಟಲ್ವರೆಗೂ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಫಸ್ಟು. ಸೊ ಇದು ಫಸ್ಟ್ ಆ್ಯಕ್ಟಿವಿಟಿ ಆಗಿರುತ್ತೆ. So we start to study the different varieties that adapt well in India to understand which is the aroma profile that every variety can produce. So we choose grapes that comes from areas where the temperature vary greatly between night and day. We choose grapes from places that are on higher altitudes, that have richer soil. We choose sour grapes with a lot of potential. So then we realized 2 state-of-the-art wineries, one in Goa and one in Bangalore. So when we receive the grapes, we try to extract what we need, the color, the aroma, the acidity, the sugar from the berry. ನೆಕ್ಸ್ಟ್ ವಿಡಿಯೋ ಎಲ್ಲ ಮುಗಿದ್ಮೇಲೆ ನಮ್ಮನ್ನ ಗ್ರೇಪ್ ಫಾರ್ಮಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೇಗೆ ಗ್ರೇಪ್ಸ್ ಹೇಗಿರುತ್ತೆ, ಹೇಗೆ ಅವರು ಗ್ರೇಪ್ಸ್ನೆಲ್ಲ ಬೆಳೀತಾರೆ, ಆ ಥರ ಅದನ್ನೆಲ್ಲ ತೋರಿಸ್ತಾರೆ ಗ್ರೇಪ್ ಫಾರ್ಮಲ್ಲಿ. ಇಲ್ಲಿಂದ 10 ಮಿನಿಟ್ಸ್ ವಾಕ್ ಇರುತ್ತೆ ಗ್ರೇಪ್ ಫಾರ್ಮಿಗೆ. ಸೊ ನಾವು ಇವಾಗ ಗ್ರೇಪ್ ಫಾರ್ಮ್ನ ರೀಚ್ ಆಗಿದ್ದೀವಿ. ಇದೇ ಗ್ರೇಪ್ ಫಾರ್ಮ್. ಅವರು ಎಲ್ಲಿ ಗ್ರೇಪ್ಸ್ನೆಲ್ಲ ಬೆಳೀತಾರೆ ಅದೆಲ್ಲ ಇಲ್ಲೇ.
ಇಲ್ಲಿ ಒಂದು ಬ್ಯಾರೆಲ್ ಹಾಕಿದ್ದಾರೆ ಬಿಗ್ ಬ್ಯಾನಿಯನ್ ಅಂತ, ಅದು ಕೂಡ ತುಂಬ ಚೆನ್ನಾಗಿ ಫೋಟೋಸಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ. ಆಮೇಲೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಇದು ಫಾರ್ಮು ಏನು ಅಂತ ಎಲ್ಲ. Shiraz is the black grape that we make red wine out of the black grape. So another type of green grape was ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ಮೇಲೆ ನಮ್ಮನ್ನ ಫಾರ್ಮಲ್ಲಿ ವಾಕ್ ಮಾಡೋದಕ್ಕೆ ಬಿಡ್ತಾರೆ. ಸೊ ನಾವು ಹೋಗಿ ಫಾರ್ಮಲ್ಲಿ ವಾಕ್ ಮಾಡಿಕೊಂಡು ಗ್ರೇಪ್ಸ್ನೆಲ್ಲ ನೋಡ್ಬೋದು ಹೇಗಿದೆ, ಹೇಗೆ ಬೆಳೆದಿದ್ದಾರೆ ಅಂತ ಎಲ್ಲ. ಸೊ ಇದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದಾದಮೇಲೆ ನೆಕ್ಸ್ಟ್ ನಮ್ಮನ್ನ ಅವರು ಹೇಗೆ ಕ್ರಷ್ ಮಾಡ್ತಾರೆ ಗ್ರೇಪ್ಸ್ನೆಲ್ಲ ಅಂತ ತೋರಿಸಿದ್ರು. ಶಾರ್ಟ್ ಕ್ಲಿಪ್ ಹಾಕಿದ್ದೀನಿ ಬಿಕಾಸ್ ಅಲ್ಲಿ ವೀಡಿಯೋ ಫೋಟೋಸ್ ಎಲ್ಲೋ ಇರಲಿಲ್ಲ. ಅದಾದ ನಂತರ ನೆಕ್ಸ್ಟ್ ಇದು ನಾವು ವೈನ್ ಟೇಸ್ಟ್ ಮಾಡೋ ಪ್ಲೇಸ್. ಇಲ್ಲೇ ನಮಗೆ ವೈನ್ ಟೇಸ್ಟಿಂಗ್ನ ಮಾಡಿಸೋದು. ಸೊ ಇಲ್ಲಿ 6 ಟೈಪ್ಸ್ ಆಫ್ ವೈನ್ ಟೇಸ್ಟಿಂಗ್ನ ಕೊಡ್ತಾರೆ ನಮಗೆ. 6 ಟೈಪ್ ಆಫ್ ವೈನ್ಸ್ನ ನಾವು ಟೇಸ್ಟ್ ಮಾಡ್ಬೋದು. ಇದು ನಾನು ಆಗಲೇ ಹೇಳ್ದಂಗೆ ಈ ಟೇಸ್ಟಿಂಗಿಗೆ ಸೆಪ್ರೇಟ್ ಪ್ರೈಸ್ ಇರುತ್ತೆ. 6 ಟೈಪ್ ಆಫ್ ವೈನ್ ಟೇಸ್ಟ್ ಮಾಡಬೇಕಂದ್ರೆ ನೀವು ಅದಕ್ಕೆ ಬಂದು 1200 ಪ್ರೈಸ್ ಇರುತ್ತೆ. ಅದನ್ನು ಬುಕ್ ಮಾಡ್ಕೋಬೇಕು ನೀವು. ಸೊ ಒಂದೊಂದು ವೈನು ಹಾಕಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ಹೇಗೆ ಈ ವೈನ್ ಏನು, ಯಾವ ಟೇಸ್ಟಲ್ಲಿ ಬರುತ್ತೆ, ಯಾವ ಫ್ರೂಟ್ ಫ್ಲೇವರ್ ಇರುತ್ತೆ ಅಂತ ಎಲ್ಲ ಒಂದೊಂದು ವೈನ್ಗೂ ಎಕ್ಸ್ಪ್ಲೈನ್ ಮಾಡ್ತಾರೆ. because these are the European grapes. When these grapes are exposed to the Indian ಎಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ವೈನ್ ಸ್ಟೋರ್ ಇರುತ್ತೆ. ಸೊ ನಿಮಗೆ ಯಾವುದಾದ್ರೂ ವೈನ್ ಇಷ್ಟ ಆದರೆ ಟೇಸ್ಟ್ ನೀವು ಬೈ ಮಾಡ್ಬೋದು. ಆ್ಯಂಡ್ ಬೇರೆದು ಬೇಕಂದ್ರೂ ವೈನ್ಸ್ ವೆರೈಟಿ ಆಫ್ ವೈನ್ಸ್ ಇರುತ್ತೆ ಇಲ್ಲಿ ಇದು ವೈನ್ ಸ್ಟೋರಲ್ಲಿ. ಸೊ ನೀವು ಬೈ ಮಾಡ್ಬೋದು ನಿಮಗೆ ಬೇಕನ್ಸಿದ್ರೆ. ನೆಕ್ಸ್ಟ್ ಆ್ಯಂಬಿಯನ್ಸಲ್ಲಿ ಒಂದು ದೊಡ್ಡ ವೈನ್ ಬಾಟಲ್ ಥರ ಪ್ಲೇಸ್ ಮಾಡಿದ್ರು. ಫೋಟೋಸಿಗೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ಲಾಗಿತ್ತು. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಮುಗಿಸ್ಕೊಂಡು ನಾವು ರಾಸ್ತಾ ಕೆಫೆಗೆ ಹೋಗಿದ್ವಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಇದು. ಸೊ ನಿಮಗೂ ಹೋಗ್ಬೇಕನ್ಸಿದ್ರೆ ನೀವು ಕೂಡ ಬುಕ್ ಮಾಡಿಕೊಂಡು ಹೋಗ್ಬೋದು ಬಿಗ್ ಬ್ಯಾನಿಯನ್ ವಿನ್ಯಾರ್ಡಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಈ ವಿಡಿಯೋಗೆ. ಥ್ಯಾಂಕ್ ಯು.